ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡೋದು? 15 ಲಕ್ಷಕ್ಕೆ ಆಸೆ ಪಟ್ಟರೆ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಕೃಪಾಕರ್ ಸರ್, ನಿಮ್ಮ ಜೊತೆ ನಾನು ಜೈಲಿಗೆ ಬರಬೇಕಾಗುತ್ತಲ್ಲ, ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಪಶಕ್ನ ನೋಡಿಬೇಡಿ. ರಾಗಿಣಿ ಏನಾದರೂ ನಮ್ಮ ಮನೆ ಹತ್ರ ಹೋಗಿ ವಿಷಯ ಹೇಳಿಬಿಟ್ರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟರು ಮಾಡಿರೋ ಪ್ಲಾನ್ ಎಲ್ಲ ಇಕ್ಕುಟ್ಟು ಹೋಗ್ಬಿಡುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ನಮ್ಮ ಮನೆ ಹತ್ರ ಹೋಗ್ಬಾರ್ದು. ಅರೆ, ಗ್ಲಾಸ್ ಹೊಡೆದೋಗಿದೆ ಅಂದ್ರೆ ಅಡುಗೆ ಮನೆಗೆ ಯಾರೋ ಬಂದು ಹೋಗಿದ್ದಾರೆ ಅಂತ ಆಯ್ತು. ಅಲ್ಲ, ಗ್ಲಾಸ್ ಹೊಡೆದ್ಮೇಲೆ ಹಾಗೆ ಹೋಗಿದಾರಲ್ಲ, ಏನ್ ಮಾಡಿ ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ನೋಡದೆ ಯಾರಾದ್ರೂ ಕಾರ್ ಇಟ್ರೆ ಏನ್ ಗತಿ? ಇಷ್ಟೊತ್ತಲ್ಲಿ ಯಾರು ಬಾಗಿಲು ತಟ್ತಾ ಇದ್ದಾರೆ? ಯಾರು ಬಾಗಿಲು ತಟ್ತಾ ಇರೋದು? ಯಾರು ಬಾಗಿಲು ಬಡ್ದಿದ್ದು? ಬಡ್ದು ಎಲ್ಲಿ ಹೋದ್ರಿ? ಪ್ರಜ್ಞೆ ಇಲ್ಲದ ಜನ. ಅವ್ರು ಮಲ್ಗಿದ್ದಾರೆ ಅನ್ಸುತ್ತೆ. ಇದನ್ನ ಅಲ್ಲೇ ಎಲ್ಲಾದ್ರೂ ಇಟ್ಟು ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಬರ್ರಿ ನೀವು. ಆನೆ, ಏನಾಯ್ತು ನಿನಗೆ? ನನಗೇನಾಗಿದೆ? ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಕೊಡು ನೀರು. ಕೈ ಕೊಡೆ. ಕೈ ಕೊಡೆ ಅಂತ ಇದ್ರೆ ಯಾವ ಕಡೆ ಹಿಡಿತಿದ್ದೀನಿ ನೀನು? ನಂಗೆ ಕಣ್ಣು ಕಾಣಿಸ್ತಾ ಇಲ್ಲ. ರಾಣಿ, ಏನಾಯ್ತು ನಿನಗೆ? ರೀ, ನನಗೆ ಕಣ್ಣು ಕಾಣಿಸ್ತಿಲ್ಲ ರೀ. ಏನೇ ರಾಣಿ ನೀನು ಇದ್ದಕ್ಕಿದ್ದ ಹಾಗೆ ಕಣ್ಣು ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಅದೇನು ಹಿಡಿತು ಅಂತ ಸತ್ಯ ಹೇಳೆ. ಅದು ನಾನು ಅಶೋಕನ್ ರೂಮ್ಗೆ ಹೋಗಿದ್ದೆ. ಅಲ್ಲೊಂದು ಗಡಿಗೆ ಇಟ್ಟಿದ್ರು. ಅದನ್ನ ನೋಡಿದಾಗಿಂದ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗಿ ಅದನ್ನ ಮುಟ್ಟೋಣ ಅಂತ ಹೋದೆ. ಆಗ್ಲಿಂದ ನನಗೆ ಕಣ್ಣು ಕಾಣಿಸ್ತಿಲ್ಲ ರೀ. ರಾಣಿ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು. ಅದ್ರ ಬಗ್ಗೆ ಯಾರು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದ್ನಲ್ಲೇ. ನನ್ನ ಮಾತನ್ನು ಮೀರಿ ಯಾಕೆ ಹೋದೆ ನೀನು?
ಅದರ ಶಕ್ತಿ ಎಂಥದ್ದು ಅಂತ ಗೊತ್ತೇನೆ ನಿನಗೆ? ನನಗದ್ರ ಬಗ್ಗೆ ಗೊತ್ತಿರಲಿಲ್ಲ ರೀ. ಈಗ ಏನಾಗ್ತಿದ್ಯಾ ನಿನಗೆ? ಆಗ ಕಣ್ಣುರಿತಾ ಇತ್ತು, ಈಗ ಕಣ್ಣುರಿ ಇಲ್ಲ, ಅದ್ರ ಕಣ್ಣೇ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಮನೆಯವ್ರಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನ ಮರ್ಯಾದೆ ಹೋಗುತ್ತೆ ಕಣೆ. ರೀ, ನಾನು ಮಾಡಿದ ತಪ್ಪಾಯ್ತು, ಪ್ಲೀಸ್ ಕ್ಷಮಿಸ್ಬಿಡ್ರಿ. ನಾನು ಕ್ಷಮಿಸಿದ್ರೆ ನಿನ್ನ ಕಣ್ಣು ಬರೋದಿಲ್ವೇ? ನಿನ್ನ ಕಣ್ಣು ಬರಬೇಕು ಅಂದರೆ ಆ ಚೌಡಿ ಉಗ್ರ ಅವರೇ ಕ್ಷಮಿಸ್ಬೇಕು. ಪ್ಲೀಸ್ ರೀ, ಏನಾದರೂ ಮಾಡಿ. ನಾಳೆ ಚೌಡಿ ಉಗ್ರ ಅವ್ರನ್ನ ನಾನು ಭೇಟಿ ಮಾಡಿ ಪರಿಹಾರ ಕೇಳ್ತೀನಿ. ಅಲ್ಲಿ ತನಕ ನೀನು ಮನೆಯವ್ರಿಗೆ ಗೊತ್ತಾಗದ ಹಾಗೆ ನೋಡ್ಕೊ. ಇಲ್ಲಾಂದರೆ ನೀನು ತಲೆ ಎತ್ಕೊಂಡು ಈ ಮನೆಯವ್ರ ಮುಂದೆ ಓಡಾಡೋಕ್ಕಾಗಲ್ವೇ? ಆಯಿತು ರೀ, ನೀವು ಹೇಳ್ದಂಗೆ ಕೇಳ್ತೀನಿ. ಬಲ್ಕೋ. ನಾಲ್ಕು ಗಂಟೆ ಆಗಿದೆ. ಆರತಿ ಎದ್ದಿದ್ದಾಳೋ ಇಲ್ವೋ? ಆರತಿ, 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 ಇಲ್ಲಿಗೆ ಹೋದ್ಲಿ ಇವಳು? ಬೆಳಿಗ್ಗೆ ಬೇಗ ಹೇಳಬೇಕು, ಸೂರ್ಯೋದಯಕ್ಕೂ ಮುಂಚೆ ಚೌಡಿ ಕಲ್ಯಾಣ ಹತ್ರ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಇದ್ದಕ್ಕಿದ್ದಾಗೆ ಇಲ್ಲೋ ಹೋದ್ಲಿ ಇವಳು? ಆರತಿ, ಆರತಿ, ಎಲ್ಲಿಗೆ ಹೋಗಿರ್ಬೋದು ಇವಳು? ನಿದ್ದೆ ಬಂದಿಲ್ಲ ಅಂತ ಏನಾದರೂ ಮಾಡಿ ಮೇಲೆ ಹೋಗಿರ್ಬೋದಾ? ಆರ್ತಿ, ಆರ್ತಿ, ಏನಮ್ಮ ನೀನು ಇಲ್ಲಿ ಬಂದು ಮಲಗಿದ್ಯಾ? ಏನಾಯ್ತು? ಅದು ಮವ, ರಾತ್ರಿ ರೂಮಲ್ಲಿ ತುಂಬ ಶೆಕೆ ಆಗ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ. ಇದಕ್ಕೆ ಆದರೆ AC ಯಾರು ಮಾಡ್ಕೋಬೇಕಲ್ವಮ್ಮ? ಅದೇನೋ ಸ್ವಲ್ಪ ರಿಪೇರಿ ಆಗಿದೆ ಮವ. ಸರಿ, ಈಗಾಗಲೇ 4:15 ಆಗಿದೆ. ನೀನು ಬೇಗ ಹೋಗಿ ರೆಡಿಯಾಗು, ನಾವು ಹೊರಡೋಣ. ಅಯ್ಯೋ, 4:15 ಆಗೋಯ್ತಾ? ಹೌದು. ಸಾರಿ ಮವ, ನಾನು ಈಗಲೇ ಹೋಗಿ ರೆಡಿ ಆಗ್ಬೇಕು. ಹೋಗಮ್ಮ, ಹೋಗು. ಏನು ನಡೀತಾ ಇದೆ? ಆರತಿ ಯಾಕೆ ಇಲ್ಲಿ ಬಂದು ಮಲಗಿದ್ಲು? ಏನೋ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಈ ಪೂಜೆ ಮುಗಿಯೋವರೆಗೂ ಎಲ್ಲಿ ಏನೇ ನಡೆದ್ರು ತಲೆ ಕೆಡಿಸ್ಕೋಬಾರ್ದು. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಆರತಿ, ಬಾ. ಮವ ಕೀನೇ ಸಿಗ್ತಾ ಇಲ್ಲ. ಎಲ್ಲಿಟ್ಟಿದ್ಯಮ್ಮ? ಸರಿಯಾಗಿ ನೆನಪು ಮಾಡ್ಕೊ. ರಾತ್ರಿ ಲಾಕ್ ಮಾಡಿ ಚೈತ್ರನ್ ರೂಮಿನ ಡ್ರಾಯರಲ್ಲೇ ಇಟ್ಟಿದ್ದೆ. ಏನಮ್ಮ ಮಾಡೋದೀಗ? ಆ ಗಡಿಗೆನ ಹೊರಗೆ ತಗೊಳ್ಳೋದಾದ್ರೂ ಹೇಗೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಮವ. ಬಾ, ಆ ರೂಮ್ ಹತ್ರ ಒಂದ್ಸರಿ ನೋಡ ಬಾ. ಇಲ್ಲೇ ಇದೆಯಲ್ಲಮ್ಮ. ಅದೇ ನನಗೂ ಗೊತ್ತಾಗ್ತಿಲ್ಲ ಮವ.
ಮೋಸ್ಟ್ಲಿ ನೀನು ನೋಡಿದ್ಯಾ ಮರ್ತಿದ್ಯಾ ಅನ್ಸತ್ತೆ. ಖಂಡಿತ ಇಲ್ಲ ಮವ, ನಾನೇ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಅಶೋಕನ್ ರೂಮ್ಗೆ ಹೋಗಿದ್ದೆ. ಬಿಡಮ್ಮ, ಹೇಗೂ ಕೀ ಸಿಕ್ತಲ್ಲ, ಒಳಗಡೆ ಹೋಗಿ ಗಡಿಗೆ ತೊಗೊಂಬರೋಣ. ಬೇರೆ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಸರಿ ಮವ. ಅಬ್ಬಬ್ಬಬ್ಬ, ಏನಮ್ಮ ಇದು ಇಷ್ಟೊಂದು ಹೊಗೆ ತುಂಬಿದೆ? ಏನಿದಕ್ಕೆ ಕಾರಣ ಒಂದು ಗೊತ್ತಾಗ್ತಿಲ್ವಲ್ಲ. ಗೊತ್ತಾಗ್ತಾ ಇಲ್ಲ ಮವ. ಸರಿ, ಮೊದಲು ಆ ಗಡಿಗೆ ತಗೊಳಮ್ಮ. ಮವ, ಇದನ್ನೆಲ್ಲ ನೋಡ್ತಿದ್ರೆ ರೂಮ್ಗೆ ಯಾರೋ ಬಂದು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಲ್ಲೊಂದು ಗಡಿಗೆ ಇಟ್ಟಿದ್ರು. ಅದನ್ನ ನೋಡ್ದಾಗಿಂದ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗಿ ಅದನ್ನ ಮುಟ್ಟೋಣ ಅಂತ ಹೋದೆ. ಈ ಹೊಗೆ ತುಂಬ್ಕೊಳ್ಳೋಕೆ ನನ್ನ ಹೆಂಡತಿನೇ ಕಾರಣ ಇರ್ಬೋದು. ಅವಳು ಮುಟ್ಟೋಕೆ ಬಂದಿದ್ದಕ್ಕೆ ಹೀಗೆಲ್ಲ ಆಗಿದೆ. ಮವ, ಹೊರಡೋಣ ಬಾ. ಅಮ್ಮ, ಮವ, ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ಬೋದಾ? ಬೇಡಮ್ಮ, ಈಗಷ್ಟು ಟೈಮ್ ಇಲ್ಲ. ನಾವು ಹೋಗಿ ಫೋನ್ ಮಾಡಿ ಆಮೇಲೆ ತಿಳಿಸೋಣ. ಬಾ. ಯಾಕಮ್ಮ ಇಲ್ಲೇ ನಿಂತೆ? ಅದು ನಾವು ಮನೆಗೆ ವಾಪಸ್ ಬರ್ತಾ ಅಶೋಕ್ ಅವ್ರನ್ನ ಕರ್ಕೊಂಬರ್ತೀವಲ್ವಾ? ಖಂಡಿತವಾಗ್ಲು ಆ ತಾಯಿ ಚೌಡೇಶ್ವರಿ ನಮ್ಮ ಕೈ ಬಿಡೋದಿಲ್ಲ. ನಾವು ವಾಪಸ್ ಮನೆಗೆ ಬರೋವಾಗ ಅಶೋಕನ ನಮ್ಮ ಜೊತೆ ಕಳಿಸ್ಕೊಡ್ತಾಳೆ. ಆ ನಂಬಿಕೆ ಇರಲಿ. ಟೈಮ್ ಆಗ್ತಿದ್ಯಮ್ಮ, ಸೂರ್ಯೋದಯ ಆದರೆ ಕೆಲಸ ಕೆಡುತ್ತೆ. ಬಾ ಹೋಗೋಣ. ಗುರುಗಳು ಹೇಳಿದ್ರು ಈ ಮಡಿಬಟ್ಟೆನ ಉಟ್ಟು ವ್ರತ ಮಾಡಬೇಕು ಅಂತ. ಕರ್ಣಿಕ, ಈ ಬಳೆಗಳನ್ನ ತೊಟ್ಕೊಂಡು ಅರ್ಶನ ಹಚ್ಕೊಂಡು ಕುಂಕುಮ ಇಟ್ಕೋತಾಯಿ.
ಜಗತ್ತಿಗೆ ಬೆಳಕು ಕೊಡೋ ಈ ಸೂರ್ಯದೇವ ನಿನ್ನ ಬಾಳಲ್ಲೂ ಬೆಳಕು ಚೆಲ್ಲುವ ನಂಬಿಕೆಯಿಂದ ಸೂರ್ಯ ಪೂಜೆ ಶುರು ಮಾಡು ತಾಯಿ. ಇಂದು ಮಾಡುವ ಎಲ್ಲ ವ್ರತಗಳು ಯಶಸ್ವಿಯಾಗಲಿ, ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ಅಂತ ಆ ಸೂರ್ಯದೇವನಲ್ಲಿ ಬೇಡ್ಕೊಂಡು ಆರತಿ ಬೆಳಗು ತಾಯಿ. ಸಕಲ ಕೋಟಿಗಳಿಗೂ ಬೆಳಕು ನೀಡೋ ಸೂರ್ಯದೇವ, ನನ್ನ ಗಂಡಂಗೋಸ್ಕರ ಮಾಡ್ತಾ ಇರೋ ಚೌಡೇಶ್ವರಿ ವ್ರತ ಯಶಸ್ವಿ ಆಗಲಿ ಅಂತ ನನಗೆ ಆಶೀರ್ವಾದ ಮಾಡಪ್ಪ. ಈಗ ಸೂರ್ಯ ನಮಸ್ಕಾರ ಮುಗಿದಿದೆ. ಮುಂದಿನ ವ್ರತ ಈ ಕಲ್ಯಾಣಿಯಿಂದ 101 ಬಾರಿ ನೀರನ್ನು ತಂದು ಈ ಚೌಡೇಶ್ವರಿಗೆ ಅಭಿಷೇಕ ಮಾಡಬೇಕು. ಎಣಿಕೆಯಲ್ಲಿ ವ್ಯತ್ಯಾಸ ಆಗಬಾರ್ದು. ಜ್ಯೋತಿರ್ಗಮಯ ಮೃತ್ಯುರ್ಮಾಮೃತಂ ಗಮಯ